ಬೇಬಿ ಬೇಬಿ ಯಾಕೆ ಬೇಬಿ ಅಲ್ಲಿಂದ ವಾಪಸ್ ಬಂದಮೇಲೆ ತುಂಬ ಬೇಜಾರಲ್ಲಿದೆಯಾ? ಬೇಜಾರಾಗದೇ ಇರತ್ತಾ? ನಾವು ಆ ಮನೇಲಿ ಇದ್ದಿದ್ರೆ ನಮ್ಮ ಜೀವನ ಸರಿ ಹೋಗ್ತಿತ್ತು ಅಂತ ಕನಸು ಕಟ್ಟಿದ್ದೆ. ಆದರೆ ನಮ್ಮಪ್ಪ ಎಲ್ಲನೂ ಹಾಳು ಮಾಡಿಬಿಟ್ರು. ಹೋಗ್ಲಿ ಬಿಡು ಬೇಬಿ, ನಾವು ಅಲ್ಲಿ ಎಷ್ಟೇ ದಿನ ಇದ್ದರೂ ಅದು ನಮ್ಮನೆ ಆಗಲ್ಲ. ಯಾವತ್ತಿದ್ರೂ ಇದೆ ನಮ್ಮನೆ. ಈ ಥರ ಮಾತಾಡಿ ಬಾಯಿ ಮುಚ್ಚಿಸ್ಬಿಡ್ತೀಯ. ನಿನಗೆ ನನ್ನ ಬಗ್ಗೆ ಒಂಚೂರು ಕೇರೇ ಇಲ್ಲ ಹರಿ. ಏನು ಮಾತಾಡ್ತಿದ್ಯಾ ಸಿಂಚು? ಅಲ್ಲ, ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೆ ಆಸೆ ಇರಲ್ವಾ? ಅದಕ್ಕೆ ತಾನೇ ನಿಮ್ಮಪ್ಪನ ಮನೆಗೆ ಹೋಗ್ತೀನಿ ಅಂದ ತಕ್ಷಣ ನಿನ್ನ ಅಲ್ಲಿ ಬಿಟ್ಟು ಬಂದಿದ್ದು. ಈಗ ನನ್ನ ಮೇಲೆ ಆರೋಪ ಮಾಡ್ತಿದ್ಯಾ ನೋಡು. ನಿನ್ಗಷ್ಟು ಕೇರಿದ್ದಿದ್ರೆ ನಮ್ಮಪ್ಪ ಅವರಿಬ್ರು ಕರ್ಕೊಂಬರ್ತೀನಿ ಅಂದಾಗ ಬೇಡ ಅಂತ ತಡೀತಾ ಇದ್ದೆ. ಅವ್ರು ಹೋಗಿ ಅಂದ ತಕ್ಷಣ ಬಂದ್ಬಿಡೋದಾ? ಅರೆ ಏನು ಮಾತಾಡ್ತಿದ್ಯಾ ಬೇಬಿ? ನಿನಗೆ ಅರ್ಥ ಆಗ್ತಿದೆಯಾ ಏನಾದರೂ? ನನ್ನನ್ನು ಕಂಡ್ರೆ ನಿಮ್ಮ ಮನೆಯವರೆಲ್ಲ ಹೇಗೆ ಆಡ್ತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನಾನು ಅಲ್ಲಿರ್ತೀನಿ ಅಂದರೆ ನನ್ನ ಮರ್ಯಾದೆ ಏನಾಗುತ್ತೆ ಹೇಳು? ಈ ಮನೇಲಿ ಎಷ್ಟು ಮರ್ಯಾದೆ ಇದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಮದುವೆ ಆದಾಗಿಂದ ಮರ್ಯಾದೆನೂ ಕಳ್ಕೊಂಡು ನನ್ನ ಕನಸೆಲ್ಲ ಮೂಟೆ ಕಟ್ಟಿಟ್ಟು ಬದುಕ್ತಾ ಇದ್ದೀನಿ. ನನಗಂತೂ ಈ ಮನೇಲಿ ಒಂದು ನಿಮಿಷನೂ ಇದಕ್ಕೆ ಇಷ್ಟನೇ ಇಲ್ಲ. ನೋಡು ಬೇಬಿ, ಈಗ ತಾನೇ ಬಿಸ್ನೆಸ್ ಶುರು ಮಾಡಿದ್ದೀವಿ, ಹೊಸ ಬಿಸ್ನೆಸ್. ಅದೇನಾದರೂ ಕೈ ಹಿಡಿದ್ರೆ ನಮ್ಮ ಬದುಕೆ ಬದಲಾಗ್ಬಿಡುತ್ತೆ. ಅಲ್ಲಿ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ಹರಿ, ಅಡ್ಜಸ್ಟ್ ಮಾಡ್ಕೊಂಡಿದ್ದಕ್ಕೆ ಇಷ್ಟು ವರ್ಷ ಬದುಕ್ತಾ ಇದೀವಿ ಜೊತೆಗೆ. ಇನ್ನ ಎಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯ? ನನಗೂ ಸಾಕಾಗೋಗಿದೆ. ಈ ಮನೇಲಿ ಯಾವುದಕ್ಕೂ ಸ್ವತಂತ್ರನೇ ಇಲ್ಲ. ಅಲ್ಲಿ ಕೂತ್ರೆ ತಪ್ಪು, ಇಲ್ಲಿ ಕೂತ್ರೆ ತಪ್ಪು, ಅದ್ ಮಾಡಿದ್ರೆ ತಪ್ಪು. ಅಪ್ಪ ಸಾಕಾಗೋಗಿದೆ ಹರಿ. ಎಲ್ಲದಕ್ಕೂ ಒಂದು ಲಕ್ಷ್ಮಣ್ ರೇಖೆ ಹಾಕ್ಬಿಡ್ತಾರೆ. ಆ ರೇಖೆನ ದಾಟೋಂಗಿಲ್ಲ. ದಾಟದೆ ದೊಡ್ಡ ತಪ್ಪು. ನೋಡ್ ಹರಿ, ನಮ್ಮ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬಂದ ತಕ್ಷಣ ನಾವು ಮೊದಲು ಬೇರೆ ಮನೆ ತಗೊಳ್ತಾ ಇದೀವಿ ಅಷ್ಟೇ, ಬೇರೆ ಮಾತಿಲ್ಲ. ಬೇಬಿ ಪ್ಲೀಸ್ ದುಡುಕ್ಬೇಡ. ನಮ್ಮ ಫೋಕಸ್ ಇವಾಗ ಏನಿದ್ರು ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಕಡೆ ಮಾತ್ರ ಇರಬೇಕು. ಆಮೇಲೆಲ್ಲ ಚೆನ್ನಾಗಾದ್ರೆ ನೀನು ಹೇಳ್ದಾಗಲಿ. ಅಲ್ಲಿ ತನಕ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ, ಕೂಲ್ ಆಗಿರೋ, ಏನು ಯೋಚನೆ ಈ ಕೊಂಪೆಲಿ ಇನ್ನ ಎಷ್ಟು ವರ್ಷ ಬದುಕಬೇಕು ಹರಿ? ನನಗೆ ಸಾಕಾಗೋಗಿದೆ. ಐ ಆಮ್ ಫೆಡ್ ಅಪ್. ನಮ್ಮಪ್ಪ ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು, ನನ್ನ ಮಾತನ್ನ ಕೇಳೋರು. ಆದ್ರೆ ಇವತ್ತು ನನ್ನೇ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳೋಷ್ಟು ದೂರ ಆಗ್ಬಿಟ್ಟಿದಾರ. ಅದಕ್ಕೆ ನಿಮ್ಮ ಅಕ್ಕನೇ ಕಾರಣ. ಬಂದಾಗಿಂದ ನನ್ನ ಜೀವನನೇ ಹಾಳಾಗೋಗಿದೆ. ಪ್ಲೀಸ್ ಸ್ಟಾಪ್ ಇಟ್. ನಮ್ಮ ಅಕ್ಕನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನೀನು. ಅವಳು ಹಾಗೆಲ್ಲ ಮಾಡೋಳಲ್ಲ. ಇದಕ್ಕೆಲ್ಲ ನಿನ್ನ ತಮ್ಮನೇ ಕಾರಣ. ಗೊತ್ತಿಲ್ಲಿರೋ ಥರ ತಾಳಿ ಕಟ್ಟಿದ್ದು ಅಲ್ಲದೆ ಇಷ್ಟ ಇಲ್ಲದ್ರು ಅಲ್ಲಿಗೆ ಹೋಗಿ ಬದುಕೋ ಥರ ಮಾಡಿದ್ದಾನೆ. ಹೌದು, ಎಲ್ಲದಕ್ಕೂ ನನ್ನ ತಮ್ಮಂದೇ ತಪ್ಪು. ಪಾಪ ನಿಮ್ಮ ಅಕ್ಕಂದ ಏನು ತಪ್ಪೇ ಇಲ್ಲ ನೋಡಿ. ಇಲ್ಲೂ ನನಗೆ ಸಪೋರ್ಟ್ ಇಲ್ಲ. ಏನ್ ಮಾಡ್ಲಿ? ಎಲ್ಲ ನನ್ನ ಕರ್ಮ. ಬೇಬಿ ನಾನು ಹಾಗಲ್ಲ ಹೇಳಿ. ಪ್ಲೀಸ್ ಹರಿ, ಸ್ಟಾಪ್ ಇಟ್. ಅಪ್ಪಾಜಿ, ನಾನು ಆಕ್ಸಿಡೆಂಟ್ ಮಾಡಿದ್ದು ಅವ್ರಿಗ. ಅವಾಗಿಂದ ನಾನು ಬಡ್ಕೊಂಡು ಸಾಯ್ತಾ ಇರೋದು ಅದನ್ನೇ ಅಲ್ವಲ್ಲ? ನೀನು ಅದನ್ನೆಲ್ಲ ಯೋಚನೆ ಮಾಡಿದೆ. ನೀನು ಅವಳ ಜೊತೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ಯಲ್ಲ, ನಿನಗೆ ಏನು ಹೇಳ್ಬೇಕಲ್ಲ ನಾನಲ್ಲಿ? ನೀನೇನಾದ್ರು ದಿಟ ಹೇಳಿದ್ರೆ ನಿನ್ ಒಂದು ಒಳಿಕ್ ಆಗ್ತಾರಕಲ್ಲ, ಆಮೇಲೆ ಏನ ಮಾಡಕ್ಕಾಯ್ತದೆ? ಸಣ್ಣ ಪುಟ್ಟ ಏಟಾಗಿತ್ತು, ನಾನೇ ಟ್ರೀಟ್ ಮಾಡಿ ಕಳಿಸಿದ್ದೀನಿ. ಅಪ್ಪಾಜಿ, ಅವತ್ತು ಆಕ್ಸಿಡೆಂಟ್ ಆದವ್ರ ನಮ್ಮ ಆಸ್ಪತ್ರೆಗೆ ಸೇರಿಸಿದ್ಮೋ. ಅವ್ರು ಹುಷಾರಾಗವ್ರೆ ಅಂತ ನೀವೇ ಅಂದ್ರಿಯಲ್ಲ ಅಪ್ಪಾಜಿ. ಆಸ್ಪತ್ರೆಲ್ಲೂ ಆ ಡಾಕ್ಟ್ರು ಅವ್ರು ಚಂದಾಗವ್ರೆ, ಅದಕ್ಕೆ ಡಿಸ್ಚಾರ್ಜ್ ಮಾಡಿದ್ಮೋ ಅಂತ ಹೇಳಿದ್ರಲ್ಲ. ಲೇ, ಅದೆಲ್ಲ ನೀನು ಸಮಾಧಾನಕ್ಕೆ ಮಾಡಿದ್ದು ಕಲ. ಅವತ್ತು ನೀನು ಇದ್ದಿದ್ದ ಪರಿಸ್ಥಿತಿಲಿ ಅದನ್ನೆಲ್ಲ ನೀನು ತಡ್ಕತಾ ಇರಲಿಲ್ಲ. ಅದಕ್ಕೆ ನಾನೇ ಸುಳ್ಳು ಹೇಳಿ ನಿನ್ನ ಸಮಾಧಾನ ಪಡಿಸಿದ್ದು. ಲೇ ಸಿದ್ದೇಗೌಡ, ನೋಡ್ಲಾ, ನಾನೀಗ ನೀನು ಏನು ಹೇಳ್ತಾ ಇವನೋ ಅವೆಲ್ಲ ನಿನ್ಗೆ ಒಳ್ಳೇದಕ್ಕೆ ಕಲ. ಇನ್ಮೇಲೆ ಈ ಕೇಸ್ ವಿಷಯ ಎಲ್ಲ ಬಿಟ್ಬಿಟ್ಟು ತೆಪ್ಪಗಿದ್ಬಿಡ್ಲ. ಲೈ, ಅವಳೇನಾದ್ರು ಕೇಳಿದ್ರೆ ನೀನು ಏನು ಹೇಳಕ್ ಹೋಗ್ಬೇಡಕಲ್ಲ.
ನೋಡ್ಲಾ ಏನೇನೋ ಎಡ್ವರ್ಟ್ ಮಾಡ್ಬಿಟ್ಟು ಎಲ್ಲ ನಂಗೆ ಕುಕ್ಕೆ ಕಂಡ್ಬಿಡ್ಬೇಡಕಲ್ಲ. ಲೈ ಸಿದ್ದೇಗೌಡ, ಈಗ ತಾನೇ ಕಷ್ಟಪಟ್ಟು ಎಲೆಕ್ಷನ್ ಗೆದ್ದಿದ್ದೀವಿ ಕಲ. ಲೈ ಹುಲಿ ಇದ್ದಂಗೆ ಇದ್ದಲ್ಲ ನೀನ್. ಲೈ ಈಗ ನೋಡ್ರಿ ಎಲ್ಲ ಗುಳ್ಳು ನದಿ ತರ ಕೆಲಸ ಮಾಡ್ತಾ ಇದೆಯಲ್ಲ. ತತ್ತೇರಿಕೆ ಏಯ್ ಏನಾಯ್ತಾ? ಜೀವನದಲ್ಲಿ ಎಲ್ಲ ಕಳ್ಕೊಂಡಿರೋ ಥರ ಇದೆಯಾ? ಏಕೆ? ಇನ್ನೇನು ಬ್ರೋ, ಮಾವನ ಮನೆಯಿಂದ ಬಂದಾಗಿಂದ ಸಿಂಚನ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಏನು ಕೇಳಿದ್ರು ಊರ್ರ ಅಂತ ಕೋಪ ಮಾಡ್ಕೋತಿದ್ದಾಳೆ. ಈ ಹೆಂಗಸರೇ ಹಾಗೆ ಕಣ. ಅವ್ರು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ನಮ್ಮಂಥ ಬಡಪಾಯಿ ಗಂಡನ ಮೇಲೆ ಎಲ್ಲ ತೀರ್ಸ್ಕೊತಾರೆ. ಸರಿ ಹೋಗುತ್ತೆ ಬಿಡ. ಏನು ಸರಿ ಹೋಗುತ್ತೋ ಏನೋ, ಎಲ್ಲ ನನ್ನ ಕರ್ಮ. ಟೈಮ್ ಸರಿ ಇಲ್ಲ ಬ್ರೋ ನಂದು. ಏನಾದರೂ ಹೊಸದಾಗಿ ಶುರು ಮಾಡ್ಕೊಳ್ಳೋಣ ಅಂದರೆ ಎಲ್ಲ ಎಡ್ವರ್ಟ್ ಆಗುತ್ತೆ. ಎಡವಿದ ಮೇಲೆ ತಾನೆ ಸರಿಯಾಗಿ ಹೆಜ್ಜೆ ಇಡೋಕ್ಕಾಗೋದು. ನೀನು 5 ಲಕ್ಷ ಅಂದ್ಯಲ್ಲ, ನಾನು ಒಂದು 5 ಲಕ್ಷ ಹಾಕ್ತೀನಿ. ಬ್ರೋ ನೀನು ಚೀಟಿ ಹಾಕ್ತೀಯಾ? ಏನೋ ಹಿಂಗೆ ಕೇಳ್ತಿದ್ಯಾ? ನನಗೇನೋ ಚೀಟಿ ಹಾಕೋ ಯೋಗ್ಯತೆನೇ ಇಲ್ಲ ಅನ್ನೋ ಥರ ಕೇಳ್ತಿದ್ಯಾ? ಛೇ ಹಾಗಲ್ಲ ಬ್ರೋ, ಮೊದಲೇ ದುಡ್ಡು ಕಾಸಿನ ಸಮಸ್ಯೆ ಅಂತ ಹೇಳ್ತಿರ್ತೀಯ. ಚೀಟಿ ದುಡ್ಡು ಕರೆಕ್ಟ್ ಟೈಮಿಗೆ ಕಟ್ತೀಯೋ ಇಲ್ವೋ ಅಂತ. ಏನು ಮಾಡೋಕ್ಕಾಗುತ್ತಾ? ಹುಟ್ಟಿದ ಮೇಲೆ ಹುಲ್ ತಿನ್ನೋಕ್ಕಾಗುತ್ತಾ? ಊಟಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕಲ್ವಾ? ಕಷ್ಟ ಬಂದಾಗ ಏನಾದರೂ ಸಹಾಯಕ್ಕೆ ಬೇಕಾಗುತ್ತಲ್ವಾ? ಅದು ಅಲ್ಲದೆ ಇದು ಯಾರ್ಯಾರ ಹತ್ರನೋ ಚೀಟಿ ಹಾಕೋದು, ಅವ್ರ ಅದನ್ನು ತಗೊಂಡು ಓಡೋಗೋದು, ಆಮೇಲೆ ನಾವು ಬಾಯ್ ಬಡ್ಕೊಳ್ಳೋದು ಯಾಕೆ ಬೇಕು? ನೀನು ನನ್ನ ತಮ್ಮ ಅಲ್ವಾ, ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬ್ರೋ ನಾನು ಯಾಕೆ ಬ್ರೋ ಮೋಸ ಮಾಡಲಿ? ಆ ಥರ ಮೋಸ ಮಾಡ್ಕೊಂಬಂದಿದ್ದರೆ ರಾಜನ್ ಥರ ಇರ್ತಿದ್ದೆ. ನಿಯತ್ತಾಗಿದ್ದೀನಿ ನೋಡು, ಅದಕ್ಕೆ ಇಲ್ಲೇ ಇರೋದು. ನಿಯತ್ತಾಗಿದ್ರೆ ಆ ದೇವರು ಕೈ ಬಿಡಲ್ಲ ಕಣ. ಆಮೇಲೆ ನನ್ನ ಆಫೀಸಲ್ಲಿ ಒಂದು 3 ಜನ ಚೀಟಿ ಹಾಕ್ತೀನಿ ಅಂದಿದ್ದಾರೆ. ಹೌದಾ? ಅವ್ರಿಗೆ ಹೇಳ್ತೀನಿ. ಆಮೇಲೆ ಅವ್ರ ಕಮಿಷನ್ ನನಗೆ ಕರೆಕ್ಟಾಗಿ ಕೊಟ್ಬಿಡ್ಬೇಕಪ್ಪ. ನೀನು ನನ್ನ ತಮ್ಮ ಇರ್ಬೋದು, ವ್ಯವಹಾರನೇ. ಹೌದು ಬ್ರೋ, ಅವರು ಚೀಟಿಗೆ ದುಡ್ಡು ಹಾಕ್ತಿದ್ದಾಗೆ ನಿನ್ನ ಕಮಿಷನ್ ನಿನಗೆ ಬಂದ್ಬಿಡುತ್ತೆ. ಓಕೆನಾ? ಥ್ಯಾಂಕ್ ಯು ಬ್ರೋ. ಎಲ್ಲೋಗಿದ್ರಿ? ಕಾಣಿಸ್ಲೇ ಇಲ್ಲ. ನಿಮ್ಮನ್ನೇ ಕೇಳ್ತಿರೋದು. ಏನಾಯ್ತು? ತುಂಬ ಬೇಜಾರಲ್ಲಿರೋ ಹಾಗಿದೆ. ಅದು ಏನಿಲ್ಲ ಮೇಡಮ್ ಅವರೇ, ಹೊಸಿ ತಲೆ ನೋವ್ತಿದೆ ಅಷ್ಟೇ. ಅಯ್ಯೋ ಹೌದಾ? ನಿಮಗೆ ಯಾಕೆ ತಲೆನೋವು ಬಂತು? ಗೊತ್ತಿಲ್ಲ ಮೇಡಮ್ ಅವರೇ, ಬಿಡಿ. ಸರಿ ಬನ್ನಿ, ಊಟ ಮಾಡಿ. ಬೇಡ ಮೇಡಮ್ ಅವರೇ, ನನಗೆ ಹೊಟ್ಟೆ ಹಸುವಾಗ್ತಿಲ್ಲ. ಹೊತ್ತು ಮಲಗಿದ್ರೆ ಎಲ್ಲ ಸರಿ ಹೋಯ್ತದೆ. ಹಾಂ, ನಿಮಗೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ನೆನ್ನೆ ನಾನು ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಸೌಪರ್ಣಿಕಾನು ಬಂದಿದ್ರು. ಇನ್ಸ್ಪೆಕ್ಟರು ಯಾರಾದರೂ ದೊಡ್ಡ ವ್ಯಕ್ತಿ ಹತ್ರ ಫೋನ್ ಮಾಡಿಸಿದ್ರೆ ಕೇಸ್ ಮುಂದುವರಿಯುತ್ತೆ ಅಂತ ಹೇಳಿದ್ದಕ್ಕೆ ಸೌಪರ್ಣಿಕಾ ಅವ್ರಿಗೆ ಗೊತ್ತಿರೋ ಮಿನಿಸ್ಟರ್ ಹತ್ರ ಫೋನ್ ಮಾಡಿಸಿ ಕೇಸ್ ಬೇಗ ಮುಂದುವರಿಸಿ ಅಂತ ಹೇಳಿಸಿದ್ರು. ಈಗ ಯಾರ್ಯಾರು ತಗೋ ಹೇಳ್ಸಿ ವಿಚಾರಣೆ ಮಾಡಿಸಿ ನಾನೇ ಈ ಆಕ್ಸಿಡೆಂಟ್ ಮಾಡಿದವನು ಅಂತ ಗೊತ್ತಾಗೋದ್ರೆ ನೀವು ನನ್ನ ಕ್ಷಮಿಸಿರಿಯಾ ಮೇಡಮ್ ಅವರೇ? ನಮ್ಮ ಜೊತೆ ಸೌಪರ್ಣಿಕಾ ಅವರು ಕೈ ಜೋಡಿಸಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಮೇಡಮ್ ಅವರೇ, ಈ ವಿಷಯ ನಮ್ಮ ಆಮೇಲೆ ಮಾತಾಡಮ್ಮ. ನಾನು ಹೋಗಿ ಸ್ವಲ್ಪ ಹೊತ್ತು ಮಲಿಕೋತೀನಿ. ತುಂಬಾ ತಲೆನೋಯ್ತಿದೆ. ಇವ್ರು ಯಾಕೆ ಇಷ್ಟು ಸಪ್ಪಗಿದ್ದಾರೆ? ರೀ ಏಯ್ ಆ ಚವರೇಗೌಡ ನೋಡೆ ಎಷ್ಟು ಒಳ್ಳೆಯವರು.
ಈಗಿನ ಕಾಲದಲ್ಲಿ ಸೊಸೆ ಅಂದರೆ ಕಾಟ ಕೊಟ್ಟು ಮಾವಂದ್ರನ್ನ ಹೊರಗಡೆ ಹಾಕ್ತಾರೆ. ಅಂಥದ್ರಲ್ಲಿ ಅವರೇ ಹೋಗಿ ತನ್ನ ಸೊಸೆನ ಮನೆ ಕರ್ಕೊಂಡು ಬಂದಿದ್ದಾರೆ. ಅಂಥದ್ರಲ್ಲಿ ಭಾವನಂಗೆ ಸುಮ್ಮನೆ ಇರೋದಕ್ಕೆ ಏನು ದಾಡಿ? ರೀ ಸಾಕು, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಬಾಯಿಗೆ ಬಂದದ್ದನ್ನೆಲ್ಲ ಮಾತಾಡಬೇಡಿ. ನಿಮಗೆ ಹೆಣ್ಮಕ್ಳ ಮನಸ್ಸಿನ ಸೂಕ್ಷ್ಮ ಹೇಗ್ರಿ ಅರ್ಥ ಆಗುತ್ತೆ? ಅಯ್ಯೋ ನನ್ನ ಬುದ್ಧಿಗಿಷ್ಟು ನೋಡ್ರಿ. ನಾನು ಮನಸ್ಸಿನ ಸೂಕ್ಷ್ಮದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಅದೆಲ್ಲ ನಿಮ್ಗೆಲ್ರಿ ಅರ್ಥ ಆಗುತ್ತೆ? ನಿಮ್ಗೇನಿದ್ರು ಕಾಸಿನ ವಿಷಯ ಮಾತ್ರ ಅರ್ಥ ಆಗುತ್ತೆ. ಅಲ್ಲಿ ಅವಳ ಪರಿಸ್ಥಿತಿ ಏನಿತ್ತು ಅಂತ ನಿಮ್ಗೇನಾದರೂ ಗೊತ್ತಾ? ಅವಳ ಪರಿಸ್ಥಿತಿನಲ್ಲಿ ನೀವು ಇದ್ದಿದ್ರೆ ಅವಳ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗಿರೋದು. ಸಾಕು ಸುಮ್ಮನೆ. ಅದೆಷ್ಟು ಹೇಳಿದ್ದೀನಿ ಹೇಳ್ತೀಯ ನೋಡೆ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದು ಎಷ್ಟು ದೊಡ್ಡ ಮನೆಯವರು. ಅಂಥ ಮನೆಗೆ ಸೊಸೆಯಾಗಿ ಹೋಗೋದಕ್ಕೆ ಇವಳು ಅದೃಷ್ಟ ಮಾಡಿರಬೇಕು. ಆರಾಮಾಗಿ ಇರ್ಬೇಕು ತಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು. ಅದು ಬಿಟ್ಟು ಎದ್ದು ಬಂದ್ಬಿಟ್ರೆ ರೀ ಸಮಾಧಾನ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ವಿಷಯ ಏನು ಅಂತಲೇ ಗೊತ್ತಿಲ್ಲ. ಅವಳು ತಾನಾಗಿ ತಾನೇ ಮನೆ ಬಿಟ್ಟು ಹೊರಗೆ ಬಂದಿದ್ದಲ್ಲ, ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅದಕ್ಕೆ ಹೇಳೋದು, ಯಾವಾಗ, ಯಾಕೆ, ಹೇಗಾಯಿತು, ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ಸುಮ್ಮನೆ ಬಾಯಿದೆ ಅಂತ ವಡ 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 ಅಂತ ಏನೋ ಒಂದು ಮಾತಾಡ್ತಾ ಇರಬೇಡಿ, ನನಗೆ ತಲೆನೋವು ಬರುತ್ತೆ. ನಾನೇನು ಹೇಳಬಾರ್ದನ್ನು ಹೇಳಿದೆ, ಇರೋದನ್ನೇ ತಾನು ಹೇಳಿದ್ದು. ಅಲ್ಲ ರೀ, ನನಗೆ ಒಂದು ವಿಷಯ ಮಾತ್ರ ಬಹಳ ಆಶ್ಚರ್ಯ ಆಗುತ್ತೆ ರೀ. ನೀವು ನಿಮ್ಮ ಸ್ವಂತ ತಂಗಿಯಂದ್ರ ಬಗ್ಗೆ ಹಿಂಗೆ ಮಾತಾಡೋರು ಬೇರೆಯವ್ರ ಬಗ್ಗೆ ಇನ್ನದು ಎಷ್ಟು ಕೆಟ್ಟದಾಗ ಮಾತಾಡ್ತಿರೋ ಏನು? ಏನು ನಿನ್ನ ಮಾತಿನ ಅರ್ಥ? ನಾನು ಇರೋ ಕೆಲಸನೆಲ್ಲ ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಕೂರ್ತೀನಿ ಅಂತನಾ ನಿನ್ನ ಮಾತಿನ ಅರ್ಥ? ಕೆಲಸ ಬಿಟ್ಬಿಟ್ಟಲ್ಲ ಏನು ಮಾತಾಡಲ್ಲ, ಆದರೂ ಪುರ್ಸತ್ತಿದಾಗೆಲ್ಲ ಮಾತಾಡ್ತೀರ. ಹೋಗ್ಲಿ ಬಿಡಿ. ಅಲ್ಲ ರೀ, ಹೆಣ್ಮಕ್ಳು ತವ್ರ ಮನೇನ ಬಿಟ್ಟು ಗಂಡನ ಮನೆನೇ ಎಲ್ಲ ಅಂತ ನಂಬ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ಅವ್ರ ಭಾವನೆಗಳಿಗೆ ಬೆಲೆ ಕೊಡೋದು ಹೋಗ್ಲಿ, ಅವ್ರ ಸ್ಥಾನಕ್ಕೆ, ಅವ್ರ ಅಸ್ತಿತ್ವಕ್ಕೆ ಒಂದು ಸ್ವಲ್ಪನೂ ಬೆಲೆ ಇಲ್ಲ ಅಂದರೆ ಅಂಥ ಜಾಗದಲ್ಲಿ ಹೇಗ್ರಿ ಇರೋಕ್ಕಾಗತ್ತೆ? ನೀನು ಒಂದು ಕೆಲಸ ಮಾಡೆ. ಈ ರೀತಿ ಎಲ್ಲ ಕತೆ ಹೇಳ್ತೀಯಲ್ಲ, ಯಾವುದಾದ್ರೂ ಕಾಲೇಜಲ್ಲಿ ಲೆಕ್ಚರಾಗಿ ಸೇರ್ಕೊ. ದುಡ್ಡು ಸಿಗುತ್ತೆ, ನನಗೆ ಮನೆ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೂ ಕೆಲಸಕ್ಕೆ ಸೇರ್ಕೊಂಡಿಲ್ಲ ನಾನು, ಆಗಲೇ ನನ್ನ ಸಂಬಳದ ಮೇಲೆ ಕಣ್ಣು ಹಾಕಿ ಅದರಲ್ಲಿ ಮನೆ ಬೇರೆ ಕಟ್ಟಿಸ್ತಾಳೆ. ಮುಖ ನೋಡು, ಕಸಕ್ಕೆ ಹೋಗ್ತಾಳೆ. ಹೋಗು, ಇರೋ ನಿಮಿಷ ಲೋಟ ತೊಗೊಂಡು ಬಂದ್ಬಿಟ್ಲೆ ಹೇಳಕ್ಕೆ. ಮೇಡಮ್ ಅವರೇ, ನಮ್ಮ ಅಪ್ಪಾಜಿ ಬಂದು ಕರೆದಾಗ ನೀವು ಮನೆಗೆ ಬರಲ್ಲ ಅಂದ್ಕೊಂಡಿದ್ದೆ, ಆದರೆ ನೀವು ಬಂದುಬಿಟ್ರಲ್ಲ. ನಾನು ಯಾಕೆ ಬರಲ್ಲ ಅಂತ ಅಂದ್ಕೊಂಡ್ರಿ? ಅದೇ ಮೇಡಮ್ ಅವರೇ, ನಮ್ಮ ಮನೆಯವರೆಲ್ಲರೂ ನಿಮಗೆ ಅವಮಾನ ಮಾಡೋರೆ, ಎಷ್ಟು ನೋವು ಕೊಟ್ಟವ್ರೆ. ಮತ್ತೆ ಇಲ್ಲಿಗೆ ಬಂದರೆ ಮತ್ತೆ ನೀವು ನೋವಲ್ಲೇ ಕಳಿಬೇಕಲ್ಲ ಅಂತ ಅಂದ್ಕೊಂಡೆ. ಇಲ್ಲಿ ನನ್ನ ನೋವಿಗಿಂತ ಇನ್ನೊಬ್ರು ನೋವು ದೂರ ಮಾಡಬೇಕು ಅನ್ನೋದು ಮುಖ್ಯ ಅನ್ನಿಸ್ತು, ಅದಕ್ಕೆ ಬಂದೆ. ಏನು ಹೇಳ್ತಿದ್ದೀರಾ ಮೇಡಮ್ ಅವರೇ? ಏನಾಯ್ತು, ಯಾಕೊಂಥರ ಇದ್ದೀರಾ? ಏನಿಲ್ಲ ಅದಕ್ಕೆ, ಅದು ನೀವು ಸಿದ್ದೇಗೌಡರು ಮನೆಯಿಂದ ಹೊರಗಡೆ ಬಂದಮೇಲೆ ದೊಡ್ಡ ಗೌಡರು ಊಟ ತಿಂಡಿ ಬಿಟ್ಬಿಟ್ಟವ್ರಂತೆ. ಅದು ಅಲ್ದೆಯ ಗೌಡ್ರು ಈಟೊಂದು ಕಷ್ಟಪಡ್ತಾ ಇರೋದು ನೋಡಿ ಇನ್ನೂ ಶಾನೆ ಯೋಚನೆ ಮಾಡೋಕ್ಕೆ ಶುರು ಮಾಡವ್ರಂತೆ. ನೋಡಿ ಅದಕ್ಕೆ, ನೀವು ಆ ಮನೆ ಸೊಸೆಯಾಗಿ ನಿಮ್ಮ ಜವಾಬ್ದಾರಿನ ಹೇಗೆ ನಿಭಾಯಿಸ್ತೀರೋ ನೋಡಿ. ಒಟ್ನಾಗೆ ಎಲ್ಲ ಸೊರಗಬೇಕು ಆಟೆಯ. ಅಂದರೆ ಅಪ್ಪಾಜಿ ಹಿಂಗೆಲ್ಲ ಮಾಡಿದಾರಾ? ಹೌದು ಸಿದ್ದು ಅವರೇ, ನಿಮ್ಮನ್ನು ಹೆತ್ತವ್ರವರು, ನಿಮ್ಮ ಒಳ್ಳೆ ದಿನ ಬಯಸೋರವರು. ನೀವು ಚೆನ್ನಾಗಿರಲಿ ಅಂತ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಅವ್ರು ನೋವು ಅನುಭವಿಸೋದು ಸರಿನಾ ಹೇಳಿ? ಅದಕ್ಕೆ ನನಗಾಗಿರೋ ನೋವು ಅವಮಾನ ಸಹಿಸ್ಕೊಂಡು ಇಲ್ಲಿಗೆ ಬರೋಕ್ಕೆ ಒಪ್ಕೊಂಡೆ. ಥ್ಯಾಂಕ್ಸ್ ಮೇಡಮ್ ಅವರೇ, ಆದರೆ ಅಪ್ಪಾಜಿ ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲೇ ಗೊತ್ತಾಯ್ತದೆ ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ಕೊಂಡವ್ರೆ ಅಂತ. ಈಗಲೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಲೈ ಸಿದ್ದೇಗೌಡ, ಯಾಕೆ ಹಿಂಗಾಡ್ತಿದ್ದಿ? ಏನ್ಲಾಯ್ತು ನಿನಗೆ? ಅಪ್ಪಾಜಿ ನನಗೆ ಕ್ಷಮಿಸ್ಬಿಡಿ ಅಪ್ಪಾಜಿ. ನಿಮಗೆ ನನ್ನ ಮೇಲೆ ಈಟೊಂದು ಪ್ರೀತಿ ಐತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಲೈ ಸಿದ್ದೇಗೌಡ, ನೀನು ನನ್ನ ಮಗ ಕಲ.
ಅದು ಅಲ್ಲದೆ ನನ್ನ ಮುಂದಿನ ವಾರಸ್ದಾರ ಕಲಾಲಿ ಅಲ್ಲ, ನಿನ್ನ ಮೇಲೆ ಪ್ರೀತಿ ತೋರಿಸ್ತೀನಿ, ಯಾರ ಮೇಲೆ ತೋರಿಸ್ಲಾಲಿ ಹುಚ್ಚಪ್ಪ. ಈಗಷ್ಟೇ ವಿಷಯ ಗೊತ್ತಾಯ್ತು. ಆದರೂ ನೀವು ನನಗೋಸ್ಕರ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ರಿ ಅನ್ನೋದು ಗೊತ್ತಾಗಿ ನನ್ನ ಮನಸ್ಸು ತಡಿಲಿಲ್ಲ ಅಪ್ಪಾಜಿ. ನಿಮ್ಗೆ ಒಳ್ಳೇದಾಗಬೇಕು ಅಂತ ಬಯಸೋ ನನಗೆ ಈ ವಿಷಯ ಎಲ್ಲ ಗೊತ್ತಾಗಬೇಕೆ. ನನಗೆ ಹೆಂಗೆ ಆಗ್ಬೇಡ ಹೇಳಿ. ಲೈ ಸಿದ್ದೇಗೌಡ, ನೋಡ್ಲಾ, ಒಂದೆರಡು ದಿನ ಊಟ ತಿಂಡಿ ಬಿಟ್ಟರೆ ಏನೂ ಆಗೋಕ್ಕಿಲ್ಲ ಕಲ. ನೋಡ್ಲಾ, ನಾನು ಊಟ ತಿಂಡಿ ಬಿಟ್ಟು ದೇವ್ರು ವ್ರತ ಮಾಡಿದ್ದಕ್ಕಲ್ವಲ್ಲ, ಆ ವ್ರತ ದೇವ್ರಿಗೆ ತಲುಪಿದ್ದಕ್ಕಲ್ವಲ್ಲ ನೀವಿಬ್ರು ಮತ್ತೆ ಮನೆಗೆ ಬರೋಂಗಾಗಿದ್ದು. ನಂಗೆ ಆಟ ಸಾಕಲ್ಲ. ಆಮೇಲೆ ಆಗಲೇ ನಾನು ಹೇಳಿದ್ನಲ್ಲ, ಅದನ್ನ ಜ್ಞಾಪಕ ಇಟ್ಕೊ. ನೀನು ಮುಂದಕ್ಕೆ ಬಹು ಹುಷಾರಾಗಿರ್ಬೇಕಲ್ಲ. ನೋಡು, ಇನ್ನೂ ಒಂದ್ಕಿತ ಹೇಳ್ತಾ ಇವನೇ, ನೀನು ಮುಂದಕ್ಕೆ ಬಹು ಹುಷಾರಾಗಿರ್ಬೇಕಲ್ಲ. ಸರಿ ಅಪ್ಪಾಜಿ. ಸಿದ್ದು ಅವರೇ, ಎದ್ದೇಳಿ, ಒಂದು ಸ್ವಲ್ಪ ಊಟ ಮಾಡ್ತೀರಂತೆ. ನಂಗೆ ಬೇಡ ಮೇಡಮ್ ಅವರೇ, ನಂಗೆ ಯಾಕೋ ಹೊಟ್ಟೆ ಹಸಿತಿಲ್ಲ. ಹಸಿವಿಲ್ಲ ಅಂದರೆ ಹೇಗೆ? ಬೆಳಗಿಂದ ನೀವೇನು ತಿಂದಿಲ್ಲ. ಈಗ ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ. ಈಗ ನೀವು ತಿಂದೇ ಹೋದರೆ ಇನ್ನೂ ಸುಸ್ತಾಗುತ್ತೆ. ನನ್ನ ಮಾತು ಕೇಳಿ, ಒಂದು ಸ್ವಲ್ಪ ತಿನ್ನಿ. ನಂಗೆ ಬೇಡ ಅಂತ ಹೇಳಿದ್ದಲ್ಲ ಮೇಡಮ್ ಅವರೇ. ನಂಗೆ ಏನಾದ್ರು ಹೊಟ್ಟೆ ಹಸಿವಾದ್ರೆ ನಾನು ಇವಾಗ ಹಾಕೋ ತಿಂತೀನಿ. ಹಾಗಲ್ಲ ಸಿದ್ದು ಅವರೇ, ನಿಮ್ಗೆ ಕೈ ಮುಗಿತೀನಿ, ದಯವಿಟ್ಟು ನನ್ನ ಮಲ್ಗಕ್ಕೆ ಬಿಟ್ಬಿಡಿ. ಮೂದವಿ ಹುಸಿ ಗೆಪ್ತಿ ಮಾಡ್ಕೋ. ಅವತ್ತು ಸಿದ್ಧಗಂಗೆ ಮಠದ ರೋಡಲ್ಲಿ ಹೋಯ್ತಾ ಇದ್ವಲ್ಲ, ಜೋರಾಗಿ ಮಳೆ ಬರ್ತಾ ಇತ್ತು. ನಾನು ನೀನು ಪಾರ್ಟಿ ಆಫೀಸ್ ಜೋರಾಗಿ ಹೋಯ್ತಿದ್ವಲ್ಲ, ನೀನು ಗುದ್ದುತ್ತಲ್ಲಪ್ಪ ಗಾಡಿಗೆ. ಆ ಗಾಡಿ ನೀನೇನಾದ್ರು ದಿಟ ಹೇಳಿದ್ರೆ ನೀನ್ ಒಂದ್ ಒಳಿಕ್ ಹಾಕ್ತಾರಕಲ್ಲ, ಆಮೇಲೆ ಏನ ಮಾಡಕ್ಕಾಯ್ತದೆ? ಅಪ್ಪಾಜಿ, ಅವತ್ತು ಆಕ್ಸಿಡೆಂಟ್ ಆದವರ ನಮ್ಮ ಆಸ್ಪತ್ರೆಗೆ ಸೇರಿಸಿದ್ಮೋ, ಅವ್ರು ಹುಷಾರಾಗವ್ರೆ ಅಂತ ನೀವೇ ಅಂದ್ರಿಯಲ್ಲ ಅಪ್ಪಾಜಿ. ಆಸ್ಪತ್ರೆಲ್ಲೂ ಆ ಡಾಕ್ಟ್ರು ಅವ್ರು ಚಂದಾಗವ್ರೆ, ಅದಕ್ಕೆ ಡಿಸ್ಚಾರ್ಜ್ ಮಾಡ್ಮೋ ಅಂತ ಹೇಳಿದ್ರಲ್ಲ. ಲೇ, ಅದೆಲ್ಲ ನೀನ್ ಸಮಾಧಾನಕ್ಕೆ ಮಾಡಿದ್ದು ಕಲ. ಅವತ್ತು ನೀನ್ ಇದ್ದಿದ್ದ ಪರಿಸ್ಥಿತಿಲಿ ಅದನ್ನೆಲ್ಲ ನೀನ್ ತಡ್ಕತಾ ಇರ್ಲಿಲ್ಲ. ಅದಕ್ಕೆ ನಾನೇ ಸುಳ್ಳು ಹೇಳಿ ನಿನ್ನ ಸಮಾಧಾನ ಪಡಿಸಿದ್ದು. ನಾನು ಯಾರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತವನೋ ಅವ್ರಿಗೇನೆ ನನ್ನಿಂದ ಅನ್ಯಾಯ ಹಂಗಾಗೋಯ್ತಲ್ಲ. ನಾನು ಏನು ಮಾಡಲಿ? ನಾನು ಮಾಡಿದ್ದು ಈ ಪಾಪದ ಕೆಲಸ ನನಗೆ ಉಸಿರು ಕಟ್ಟಂಗೆ ಆಗ್ತಾಯ್ತಲ್ಲ. ಅಲ್ಲ, ಈ ವಿಷಯ ಏನಾರ ಮೇಡಮ್ ಅವ್ರಿಗೆ ಗೊತ್ತಾಗ್ಬಿಟ್ರೆ ದಿಟ್ವಾಗ್ಲೂ ಅವ್ರು ನನ್ನ ಕ್ಷಮಿಸಾರ? ಅವ್ರು ಕ್ಷಮಿಸೋದಿರ್ಲಿ, ನಾನು ಮಾಡಿದ ಪಾಪದ ಕಂಡ ನನ್ನೇ ದಿನಕ್ಕೂ ಸುಟ್ಟಾಗ್ತಾ ಇತ್ತಲ್ಲ. ಅಪ್ಪ ಭಗವಂತ, ಇದು ಯಾಕಪ್ಪ ನನ್ನ ಈ ಪಾಟಿ ಕಠಿಣ ಪರಿಸ್ಥಿತಿಗೆ ಇಟ್ಬಿಟ್ಟೆ? ನಂಗೆ ಏನು ಮಾಡ್ಬೇಕಂತ ತೋರಿಸ್ತಾ ಇಲ್ವಲ್ಲಪ್ಪ.